ಆಯ್ತಾ. ಆ ಮಂಜುನಾಥನ ಸಾಕ್ಷಿ, ಅಣ್ಣಪ್ಪನ ಸಾಕ್ಷಿ, ಇವನ ಹಿಂದೆ ಮುಂದೆ ಇರೋರು ಎಲ್ಲರೂ ಹೊರಗಡೆ ಬರ್ತಾರೆ. ಆದ್ರೆ ಆ ಹೆಣ್ಮಗುಗೆ ಖಂಡಿತ ಅನ್ಯಾಯ ಆಗಿದೆ. ಅದಕ್ಕೂ ಕೂಡ ಅದನ್ನ ಮಾಡಿದವ್ರು ಕೂಡ ಹೊರಗಡೆ ಬರಲೇಬೇಕು. ಕೂತ್ಕೊಂಡು ಯೋಚನೆ ಮಾಡಿ, ನಮ್ಮ ಕಾನೂನು ವ್ಯವಸ್ಥೆ ಅಷ್ಟು ಈಸಿಯಾಗಿಲ್ಲ, ಬಚಾವಾಗಕ್ಕೂ ಆಗೋಲ್ಲ. ಸಂತೋಷ್ ರಾವ್, ನಿಮಗೆ ಗೊತ್ತಿರ್ಲಿ, ಸಂತೋಷ್ ರಾವ್ ಮಂಪರು ಪರೀಕ್ಷೆಗೆ ಹೋಗಲ್ಲ. ಅವನು ಮಂಪರು ಪರೀಕ್ಷೆ ಮಾಡ್ಬೇಕು ಅಂದ್ರೆ ಅವ್ನು ನಾನು ಹೋಗಲ್ಲ ಅಂತ ಹೇಳ್ತಾನೆ. ಅದೇ ಯಾರ ಮೇಲೆ ಅಲಿಗೇಷನ್ ಸಿಕ್ತಲ್ಲ, ಧೀರಜ್ಜು, ಮಲ್ಲಿಕ್ಕು ಅಂತ ಏನೋ ಒಂದಷ್ಟು 3-4 ಜನದ ಮೇಲೆ ಇತ್ತಲ್ಲ, ಅವರೆಲ್ಲ ಮಂಪರು ಪರೀಕ್ಷೆಗೆ ಒಳಪಡ್ತಾರೆ. ಅದನ್ನ ಎಲ್ಲೂ ಹೇಳಲ್ಲ ಇವನು, ಕಳ್ಳ ಎಲ್ಲೂ ಹೇಳೋದಿಲ್ಲ ಇವನು. ಅವ್ರು ಮಂಪರು ಪರೀಕ್ಷೆಗೆ ಒಳಪಟ್ಟು ಅದರಿಂದ ಹೊರಗೆ ಬರ್ತಾರೆ. ಆದ್ರೆ ಸಂತೋಷ್ ರಾವ್ ಮಂಪರು ಪರೀಕ್ಷೆ ಕೇಳಿದಾಗ ಅವ್ನು ಮಾಡಿಸ್ಕೊಳಲ್ಲ ಅವನು. ಯಾಕೆ? ಬೇರೆ ದೇಶದಲ್ಲಿದ್ರು, ಯಾವ್ದೋ ಪಕ್ಕದ ಊರಲ್ಲ, ಬೇರೆ ದೇಶದಲ್ಲಿದ್ರು. ಒಂದು ಬೇರೆ ದೇಶದಿಂದ ಬಂದು ಒಂದು ಕ್ರೈಮ್ ಮಾಡಿ ಹೇಗೆ ಇನ್ನೊಂದು ಆ ದೇಶಕ್ಕೆ ಹೋಗಕ್ ಆಗಲ್ಲ. ಹೋಗ್ಬೇಕಂದ್ರೆ ಏನೆಲ್ಲ, ಒಂದು ದೇಶಕ್ಕೆ ಬರ್ಬೇಕಂದ್ರೆ ಏರ್ ಕ್ಲಿಯರೆನ್ಸ್, ವೀಸಾ, ಪಾಸ್ಪೋರ್ಟ್, ಏನೇನೆಲ್ಲ ಇರ್ತೈತೆ. ಇತ್ತೀಚಿನ ದಿನಗಳಲ್ಲಿ ಇದು ಸುಮಾರು 10 ವರ್ಷಗಳ ಹಿಂದೆಯಿಂದ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಮಧ್ಯದಲ್ಲಿ ಇರಲಿಲ್ಲ. ಇವಾಗ 1 ವರ್ಷದ ಕೆಳಗಡೆ ನಾನು ಕೂಡ ಕೆಲವೊಂದು ಇಂಟರ್ವ್ಯೂಸ್ ಕೊಟ್ಟಿದ್ದೆ. ನಾನು ಆ ಟೈಮಲ್ಲಿ ಪ್ರಾರಂಭ ಆಯಿತು. ಏನಂದರೆ ಅಲ್ಲಿ ಅವಾಗ ಸುಮಾರು ಯಾವುದೋ ಒಂದು ಕ್ರೈಮ್, ಸೌಜನ್ಯ ಅಂತ ಒಂದು ಹೆಣ್ಮಗಳು ವಿಚಾರಕ್ಕೆ ಒಂದು ಕ್ರೈಮ್ ಆಯಿತು. ಕ್ರೈಮ್ ಆದಾಗ ಅದ್ರ ವಿಚಾರವಾಗಿ ಒಂದು ದೊಡ್ಡ ಹೋರಾಟಗಳೇ ನಡೀತು. ಸರಿ, ಆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ದಿವಸ ನಿಂತೋಯ್ತು. ಹೇಗೇನು ಒಂದು 6 ಮಂತ್ಸ್ ಬ್ಯಾಕ್ ಹೋರಾಟ ಪ್ರಾರಂಭ ಆಗಿತ್ತು. ಇವಾಗ ಆ ಹೋರಾಟ ಒಂದು ದೊಡ್ಡ ಮಟ್ಟಕ್ಕೆ ಆಗಿತ್ತು. ಲಾಸ್ಟ್ ಒನ್ ಇಯರ್ ಬ್ಯಾಕ್ ಹೋರಾಟ ಆದಾಗ ಯಾವ ರೀತಿಯ ಹೋರಾಟ? ಜನಗಳ ಮಧ್ಯ ಗೊಂದಲ ಸೃಷ್ಟಿ ಮಾಡುವಂಥದ್ದು, ಜನಗಳ ಮಧ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡುವಂಥ ಹೋರಾಟಗಳಾಗಿತ್ತು. ನಾವು ಅದಕ್ಕೆ ಹೇಳಿದ್ವಿ ಆ ಟೈಮಲ್ಲಿ, ಧರ್ಮಸ್ಥಳನ ಟಾರ್ಗೆಟ್ ಮಾಡುವಂಥ ಹೋರಾಟನ ನಿಮ್ದು, ಅಥವಾ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳಿಗೆ ಅವ್ರ ಕುಟುಂಬದವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹೋರಾಟನ ಅನ್ನೋದು ಅಷ್ಟೇ ಇಲ್ಲಿ ಪ್ರಶ್ನೆ ಇರೋದು. ಇವಾಗ ಬಂದಿರತಕ್ಕಂಥ ಒಂದು ವಿಡಿಯೋ ನಾನು ನೋಡಿದೆ. ಸಮೀರ್ ಅನ್ನೋ ಒಂದು ಮುಸಲ್ಮಾನ್ ಹುಡುಗ ಒಂದು ವಿಡಿಯೋ ಮಾಡಿಬಿಟ್ಟ. ಅದಾದಮೇಲೆ ಅಗೇನ್ ಇದು ತುಂಬ ದೊಡ್ಡ ಮಟ್ಟಕ್ಕೆ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಒಂದಷ್ಟು ಜನ ಮುಸಲ್ಮಾನ್ ಹುಡುಗ ಅವನು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಒಂದಷ್ಟು ಜನ ಇಲ್ಲ, ಮುಸಲ್ಮಾನನಾದ್ರೇನಂತೆ, ಅವನು ಎಲ್ಲ ಧರ್ಮಕ್ಕೂ ಅವನು ಒಂದು ಹೆಣ್ಮಗಳು ಪರವಾಗಿ ಧ್ವನಿ ಎತ್ತಿರೋದು ಅಂತ. ಕರೆಕ್ಟ್, 2 ರೀತಿಯಲ್ಲೂ ಕೂಡ ಆ ವಾದನ ನಾವು ಖಂಡಿತವಾಗಿಯೂ ತಗೊಳ್ಬೇಕು. ಆದರೆ ನಂದು ವೈಯಕ್ತಿಕವಾಗಿ ನಂದೊಂದು ಪ್ರಶ್ನೆ. ಸಮೀರ್ ಅನ್ನೋ ಒಂದು ಹುಡುಗ ಆ ವಿಡಿಯೋನ ಮಾಡಿದಾಗ ನಾನು ನೋಡಿದೆ, ಅದನ್ನು ಫುಲ್ ವಿಡಿಯೋ ನಾನು ನೋಡಿದೆ. ಬಹಳ ಎಮೋಷ್ನಲಿ, ಬಹಳ ದಿವಸ ಮೇ ಬಿ ಆ ವಿಡಿಯೋನ ಮಾಡಿಸಿದವರು ಬಹಳ ಪ್ಲ್ಯಾಂಡ್ ಆಗಿ ಅದನ್ನ ಒಂದು ಎಳೆಯಾಗಿ ಎಮೋಷ್ನಲಿ ಜನಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಆ ಒಂದು ವಿಡಿಯೋನ ಮಾಡಿದ್ದಾರೆ. ಅದಕ್ಕೆ ಬಹಳ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಅದರಿಂದ ಒಂದು ದೊಡ್ಡ ಟೀಮ್ ಇದೆ ಅಂತ ಮಾತ್ರ ಹೇಳಬಹುದು. ಯಾಕಂದ್ರೆ ಅದನ್ನ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಒಂದು. ಎರಡನೇದು, ಒಬ್ಬ ಟ್ರೋಲರ್ ಇಂದನೇ ಇದನ್ನ ವಿಡಿಯೋ ಮಾಡಿಸ್ತಾರೆ. ಸೊ ಅದನ್ನು ಕೂಡ ಯೋಚನೆ ಮಾಡಬೇಕು. ಯಾಕಂದ್ರೆ ಟ್ರೋಲರ್ಸ್ ಎಷ್ಟೋ ಜನ ನಮ್ಮ ಹುಡುಗರು ಇದ್ದಾರೆ, ಬಹಳ ಇನ್ನೋಸೆಂಟ್ಸ್, ಅವರೆಲ್ಲ ಬಹಳ ಒಳ್ಳೆ ಹುಡುಗರು ಕೂಡ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಇಲ್ಲಿ ಕೆಲವೊಂದು ಏನು ನಡೀತಾ ಇದೆ, ಕೆಲವೊಂದು ಇನ್ ಡೆಪ್ತ್ ಏನಿದೆ ಅನ್ನೋದು ಅವರಿಗೆ ಖಂಡಿತವಾಗಿಯೂ ಗೊತ್ತಿರೋದಿಲ್ಲ. ಎಲ್ಲೋ ಒಂದ್ ಕಡೆ ಅವರ ಇನೋಸೆನ್ಸ್ನ, ಅವರ ಒಳ್ಳೆತನನ, ಟ್ರೋಲರ್ಸ್ನ ಒಳ್ಳೆತನನ ಉಪಯೋಗಿಸ್ಕೊಂಡು, ಅವರ ಒಂದು ಗುಡ್ನೆಸ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಎಲ್ಲೋ ಒಂದು ರೀತಿ ಈ ವಿಡಿಯೋನ ವೈರಲ್ ಮಾಡೋದಕ್ಕೆ ಅವರನ್ನ ಗಾಳವಾಗಿ ಉಪಯೋಗಿಸಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗ್ತಾ ಇದೆ. ಒಂದು. ಎಲ್ಲೋ ಈ ಹೋರಾಟ ಆ ಟ್ರೋಲ್ ಆಗ್ತಾ ಇದ್ದಂಗೆ ಟಕ್ ಅಂತ ಬರ್ತಾರೆ ಮಟ್ಟಣ್ಣನವರ್, ಟಕ್ ಅಂತ ಇನ್ನೊಬ್ರು ಬರ್ತಾರೆ ತಿಮ್ರೋಡಿ. ಎಲ್ಲಿ ಈ ಹೋರಾಟ ಸಡನ್ ಆಗಿ ಬಿದ್ದು ಸತ್ತು ಸುಣ್ಣ ಆಗೋಗಿತ್ತು. ಏಕಾಏಕಿ ಈ ಒಂದು ವಿಡಿಯೋ ಮಾಡಿದ ತಕ್ಷಣ ಅವರೆಲ್ಲ ಬಂದು ವಿಡಿಯೋಗಳ ಮುಂದೆ ಕೂತ್ಕೊಂಡು ಆ ಹುಡುಗನಿಗೆ ಸಪೋರ್ಟ್ ಮಾಡೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ, ಅದಾಗೆ ಒಬ್ಬ ಟ್ರೋಲ್ ಮಾಡಿಸೋ ಥರ ಒಂದೆಲ್ಲ ಪ್ಲಾನ್ ಮಾಡಿ ಹೇಳಿದಲ್ಲ. ಟ್ರೋಲರ್ಸ್ ಏನು ಒಂದು ಒಳ್ಳೆತನ ಇದೆ, ಅದನ್ನು ಉಪಯೋಗಿಸ್ಕೊಂಡು ಇವರು ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏಕಾಏಕಿ ವಿತಿನ್ 3-4 ಡೇಸಲ್ಲಿ ಒಂದಷ್ಟು ಶಾರ್ಟ್ ಮೂವೀಸ್ ಥರ, ಒಂದಷ್ಟು ಆ ಒಂದು ಘಟನೆಗೆ ಸಂಬಂಧಪಟ್ಟಂಗೆ, ಒಂದಷ್ಟು ಆ ಹುಡುಗನಿಗೆ ಏನೋ ತೊಂದರೆ ಆಗ್ಬಿಡ್ತಾ ಇದೆ ಅನ್ನೋ ಥರ ಜನಗಳ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿ ಮಾಡಿಸ್ತಾರೆ. ಇದೆಲ್ಲ ಪ್ರೀ ಪ್ಲಾನ್ಡ್, ಕಂಪ್ಲೀಟ್ಲಿ ಇಟ್ಸ್ ಅ ಪ್ರೀ ಪ್ಲಾನ್ಡ್.